ದೇವಾಲಯಕ್ಕೆ ತೆರಳಿದ 550 ಮಾಲೆಧಾರಿ ಭಕ್ತರು ತೆರಳಿದ ಬಸ್ಗಳಿಗೆ ಚಾಲನೆ ನೀಡಿದ ಶಾಸಕ ರವಿಕುಮಾರ್. ದೇವಿಯ ಆಶೀರ್ವಾದದಿಂದ ಮಳೆ ಬೆಳೆ ಆಗಲೆಂದು ಪ್ರಾರ್ಥನೆ. ತಮಿಳುನಾಡಿನ ಮೇಲ್ಮರವತ್ತೂರಿನ ಪುಣ್ಯಕ್ಷೇತ್ರ ಅರುಳ್ಮಿಗು ಆದಿಪರಾಶಕ್ತಿ ಸಿದ್ಧರ ಪೀಠದಲ್ಲಿ 21 ಮಂದಿ ಸಿದ್ಧ ಪುರುಷರು ಮತ್ತು ಮಹಿಳೆಯರು ಜೀವಂತ ಸಮಾಧಿಯಾಗಿದ್ದರು ಎನ್ನುವ ಪ್ರತೀತಿ ಇದ್ದು, ಪ್ರತಿ ವರ್ಷ ಲಕ್ಷಾಂತರ ಮಂದಿ ಮಾಲೆಧಾರಿ ಭಕ್ತರು ಭೇಟಿ ನೀಡುತ್ತಾರೆ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಗೇಟ್ನ ಬಯಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಅಂಡಿಗನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 550 ಮಂದಿ ಓಂ ಶಕ್ತಿ ಮಾಲೆಧಾರಿಗಳು 11 ಬಸ್ಗಳಲ್ಲಿ ಮೇಲ್ಮರವತ್ತೂರಿಗೆ ತೆರಳಿದರು. ಶಾಸಕ ಮೇಲೂರು ರವಿಕುಮಾರ್ ಅವರು ಓಂ ಶಕ್ತಿ ಮಾಲೆಧಾರಿಗಳು ತೆರಳಿದ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿ, ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಿಯ ದೇವಾಲಯಕ್ಕೆ ಶಬರಿಮಲೆಯ ರೀತಿಯೇ ಮಾಲೆ ವಸ್ತ್ರ ಧರಿಸಬೇಕು. ಈ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎಂಬ ನಂಬಿಕೆಯಿಂದ ನಮ್ಮ ಕ್ಷೇತ್ರದ ನೂರಾರು ಹೆಣ್ಣು ಮಕ್ಕಳು ಶ್ರದ್ಧೆಯಿಂದ ವ್ರತ ಕೈಗೊಂಡು ಪ್ರತಿ ವರ್ಷ ದೇವಾಲಯಕ್ಕೆ ಭೇಟಿ ನೀಡಿ ಬರುತ್ತಾರೆ ಎಂದರು. ಅಂಡಿಗನಾಳ ಗ್ರಾಮ ಪಂಚಾಯಿತಿಯ 550 ಮಂದಿ ಓಂ ಶಕ್ತಿ ಭಕ್ತರಿಗೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಬಸ್ ಊಟ ಪ್ರವೇಶ ಶುಲ್ಕದ ವ್ಯವಸ್ಥೆ ಮಾಡಿ ಕಳುಹಿಸಿಕೊಡುತ್ತಿದ್ದು, ದೇವಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲೆಡೆ ಹಸಿರು ಮನೆ ಮಾಡಿ ಸುಖ ಶಾಂತಿ ನೆಲೆಸಲಿ ಎಂದು ದೇವಿಯಲ್ಲಿ ಬೇಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಂ ತ್ಯಾಗರಾಜ್, ಮುನಿರೆಡ್ಡಿ, ಹನುಮಂತರೆಡ್ಡಿ, ಬೈರಾರೆಡ್ಡಿ ಇನ್ನೂ ಇತರರು ಹಾಜರಿದ್ದರು. ಆಂಜನೇಯ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಡಿಗನಾಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಮ್ಮ ಪಕ್ಷದ ಮುಖಂಡರಾದಂಥ ಕೃಷ್ಣಾರೆಡ್ಡಿ ಅವರು ಮತ್ತು ನಮ್ಮ ಹಿರಿಯರಾದಂಥ ಬಂಕಮಣ್ಣಪ್ಪನವರು ಹಲವಾರು ಪಕ್ಷದ ಮುಖಂಡರ ಒಂದು ಸಹಕಾರದಿಂದ ಈ ಭಾಗದ ಏನಿವತ್ತು ಓಂ ಶಕ್ತಿ ದೇವಿಯ ಭಕ್ತಾದಿಗಳಾದ ಎಲ್ಲ ನಮ್ಮ ತಾಯಂದ್ರನ್ನ ಇವತ್ತು ಸುಮಾರು 10 ಬಸ್ಸಲ್ಲಿ ಇವತ್ತು ಮೇಲ್ಮುತ್ತೂರು ಓಂ ಶಕ್ತಿ ದೇವಾಲಯ ದರ್ಶನಕ್ಕೆ ಹೋಗ್ತಿದ್ದಾರೆ. ಆ ಒಂದು ದರ್ಶನಕ್ಕೆ ಹೋಗ್ತಕ್ಕಂಥ ಎಲ್ಲ ನನ್ನ ತಾಯಂದರು ಒಳ್ಳೆಯದಾಗಲಿ, ಕ್ಷೇತ್ರದಲ್ಲಿ ತಾಯಿಯ ಒಂದು ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಲಿ ಆ ತಾಯಿಯಲ್ಲಿ ಒಂದು ನಾವು ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ಒಂದು ದೇವಿಯ ದರ್ಶನಕ್ಕೆ ಹೋಗ್ತಕ್ಕಂಥ ಎಲ್ಲ ಕುಟುಂಬಗಳು ಒಳ್ಳೆಯದಾಗಲಿ ಅಂತ